ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಕೇವಲ 7 ದಿನದಲ್ಲಿ ರೆಡಿ ಮಾಡುವಂಥ ಒಂದು ಹೊಸ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿಯನ್ನು ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಹೊಸದಲ್ಲ, 1990ಯಲ್ಲೇ ಬಂದಿರುವಂಥದ್ದು. ಆದರೆ ಇದನ್ನು ಜಾಸ್ತಿ ಕಮರ್ಷಿಯಲಿ ಮಾತ್ರ ಯೂಸ್ ಮಾಡಲಾಗ್ತಾ ಇರ್ತಿತ್ತು. ಹೈರೈಸ್ ಬಿಲ್ಡಿಂಗ್ಸ್ ಏನಿದೆ, ಸ್ಕೈ ಸ್ಕ್ರೇಪರ್ಸ್ ಏನಿದೆ, ಅವುಗಳನ್ನು ಯೂಸ್ ಮಾಡೋದಕ್ಕೆ, ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್ಗಳಿರ್ಬೋದು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ಗಳಿರ್ಬೋದು, ಇವುಗಳನ್ನು ಮಾತ್ರ ಮಾಡಲಿಕ್ಕೆ ಬಳಸ್ತಿರುವಂಥ ಟೆಕ್ನಾಲಜಿ. ಇದನ್ನು ಮೈವನ್ ಫೋಮ್ವರ್ಕ್ ಅಂತ ಹೇಳ್ತಾರೆ, ಅಥವಾ ಅಲ್ಯೂಮಿನಿಯಂ ಫೋಮ್ವರ್ಕ್ ಅಂತಲೂ ಕೂಡ ಕರೀತಾರೆ. ಇದು ಬೇಸಿಕಲಿ ಒಂದು ಶಟ್ರಿಂಗ್ ವರ್ಕ್ ಅಷ್ಟೇ. ಏನು ನಾವು ಶಟ್ರಿಂಗ್ ಮಾಡ್ತೀವಲ್ವಾ, ವುಡ್ಡಲ್ಲಿ, ಫ್ಲೈವುಡ್ಡಲ್ಲಿ, ಬೇರೆ ಬೇರೆ ವುಡ್ಗಳಲ್ಲೆಲ್ಲ ಹಾಕ್ಬಿಟ್ಟು ಶಟ್ರಿಂಗನ್ನು ಮಾಡ್ತೀವಿ ಮನೆಗಳಿಗೆ. ಅದೇ ರೀತಿ ಶಟ್ರಿಂಗನ್ನು ಮೆಟಲಲ್ಲಿ ಮಾಡುವಂಥ ಒಂದು ಟೆಕ್ನಾಲಜಿಯನ್ನು ಮೈವನ್ ಫೋಮ್ವರ್ಕ್ ಅಂತ ಕರೀತಾರೆ. ಮೈವನ್ ಅಂತ ಯಾಕೆ ಕರೀತಾರೆ ಅಂದರೆ, ಮೈವನ್ ಅನ್ನೋ ಕಂಪನಿ ಇದೆಯಲ್ಲ, ಇದನ್ನು ಪರಿಚಯ ಮಾಡಿಕೊಟ್ಟಿರುವಂಥದ್ದು ವರ್ಡ್ಗೆ ಪ್ರಪ್ರಥಮ ಬಾರಿಗೆ. ಸೊ ಅದಕ್ಕೋಸ್ಕರ ಮೈವನ್ ಫೋಮ್ವರ್ಕ್ ಅಂತ ಕರೀತಾರೆ. ಮೈವನ್ ಫೋಮ್ವರ್ಕು ಅಲ್ಯೂಮಿನಿಯಂ ಫೋಮ್ವರ್ಕ್ ಅಂತಲೂ ಕೂಡ ಕರಿಬೋದು. ಆ್ಯಂಡ್ ಇನ್ನೊಂದು ಏನಂತಂದರೆ, ಈ ರೀತಿ ಫೋಮ್ವರ್ಕನ್ನು ಓನ್ಲಿ ಅಲ್ಯೂಮಿನಿಯಂ ಅಷ್ಟೇ ಅಲ್ಲ, ಇವಾಗಲೇ ವುಡ್ಡಲ್ಲೂ ಕೂಡ ಮಾಡ್ತಾರೆ. ಕನ್ವೆನ್ಷನಲಿ ವುಡ್ಡಲ್ಲೂ ಕೂಡ ಈ ರೀತಿ ಫೋಮ್ವರ್ಕನ್ನು ಕಂಪ್ಲೀಟಾಗಿ ಮಾಡ್ಬೋದು. ಓಕೆ, ಬಟ್ ಆದರೆ ಯಾವಾಗಿಂದ ಈ ಅಲ್ಯೂಮಿನಿಯಂ ಬಂದಿದೆ ಆವಾಗಿಂದ ಇವೆಲ್ಲ ಹೊರಟೋಯ್ತು ಅಂತ ಹೇಳ್ಬೋದು. ಯಾಕಂತಂದರೆ ತುಂಬ ಈಸಿ, ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ, ಜೊತೆಯಲ್ಲಿ ಆ್ಯಕ್ಯುರೇಟಾಗಿ ವರ್ಕ್ ಆಗುತ್ತೆ. ಸೊ ಅದರ ಕಾರಣದಿಂದ ಅಲ್ಯೂಮಿನಿಯಂ ಫೋಮ್ವರ್ಕನ್ನು ಜಾಸ್ತಿ ಯೂಸ್ ಮಾಡಲಾಗುತ್ತೆ. ಹಾಗಾದರೆ ಏನಿದು ಕತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಬೇಸಿಕಲಿ ನೀವೇನು ಮಾಡ್ತೀರಾ, ನಾವು ಮನೆ ಹೇಗೆ ಕಟ್ತೀವಿ, ಒಂದು ಫೌಂಡೇಶನ್ ಅಂತ ಮಾಡ್ತೀವಿ, ಅದ್ರ ಮೇಲುಗಡೆ ನಾವೇನು ಮಾಡ್ತೀವಿ, ಬ್ರಿಕ್ಸನ್ನು ಕಟ್ತಾ ಹೋಗ್ತೀವಿ. ಓಕೆ, ಒಂದು ಪಿಲ್ಲರನ್ನು ತೊಗೊತೀವಿ. ಓಕೆ, ಸೊ ಆದರೆ ಮೈವನ್ ಫೋಮ್ವರ್ಕ್ ಅಂತ ಬಂದಾಗ ಇಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂತಂತಂದರೆ, ಎಂಟೈರ್ ಆಗಿ, ಹೌದು ವೀಕ್ಷಕರೇ, ಎಂಟೈರ್ ಮನೆಯನ್ನು ಕೇವಲ ಕಾಂಕ್ರೀಟ್ನಿಂದ ಬಿಲ್ಡ್ ಮಾಡುವಂಥದ್ದು. ನಿಮಗೆ ಮನಸ್ಸಿಗೆ ಬಂದಿರ್ಬೋದು, ಯಾರಾದರೂ ಅನ್ಕೊಂಡಿರ್ತಾರೆ ನೀವು ನೋಡ್ತಾ ಇರೋರು, ನಾವು ಸ್ಲ್ಯಾಬನ್ನು ಮಾತ್ರ ಯಾಕೆ ಕಾಂಕ್ರೀಟಲ್ಲಿ ಮಾಡ್ತೀವಿ, ಇಡೀ ಮನೆನೇ ಕಾಂಕ್ರೀಟಲ್ಲಿ ಮಾಡಿಬಿಡ್ಬೋದಲ್ಲ ಅಂತ ಯೋಚನೆ ನಿಮ್ಮಲ್ಲಿ ತುಂಬ ಜನ ಬಂದಿರ್ಬೋದು. ಅದೇ ಟೆಕ್ನಾಲಜಿಯನ್ನು ಮೈವನ್ ಫೋಮ್ವರ್ಕ್ ಅಥವಾ ಅಲ್ಯೂಮಿನಿಯಂ ಶಟ್ರಿಂಗ್ ವರ್ಕ್ ಅಂತಲೂ ಕೂಡ ಇಲ್ಲಿ ಹೇಳುವಂಥದ್ದು. ಹೌದು ವೀಕ್ಷಕರೇ, ಕಂಪ್ಲೀಟಾಗಿ ಇಡೀ ಮನೆಗೆ ಶಟ್ರಿಂಗನ್ನು ಹಾಕಿಬಿಡುವಂಥದ್ದು. ಇಡೀ ಮನೆ ನೀವು ಕಂಪ್ಲೀಟಾಗಿ ಎಲ್ಲ ಪ್ಲಾನ್ ಮಾಡಿಬಿಟ್ಟು ಇಡೀ ಮನೆಯೇ ನೀವು ಕಾಂಕ್ರೀಟ್ ಪೋರ್ ಮಾಡುವಂಥದ್ದು ಅನ್ನುವಂಥದ್ದು. ಸೊ ನಿಮ್ಮ ಇದಕ್ಕೆ ತಕ್ಕಾದಂಥದ್ದು, ನೀವು ಮನೆ ಕಟ್ತಾ ಇದ್ದೀರಾ, ಹೈ ಸ್ಟೋರಿ ಬಿಲ್ಡಿಂಗ್ಸ್ ಕಟ್ತಾ ಇದ್ದೀರಾ, ಎಷ್ಟು ಸ್ಟ್ರಕ್ಚರ್ ಡಿಸೈನ್ ಎಷ್ಟು ಬರ್ತಾ ಇದೆ ಅದ್ರ ಮೇಲ್ಗಡೆ ದಪ್ಪವನ್ನು ಇಲ್ಲಿ ಮೆಜರ್ ಮಾಡುವಂಥದ್ದು ವೀಕ್ಷಕರೇ. ಆ್ಯಂಡ್ ಏನು ಗ್ಯಾಪ್ಸ್ಗಳಿರ್ತವೆ, ಈ ಗ್ಯಾಪಲ್ಲಿ ಕಂಪ್ಲೀಟಾಗಿ ನಿಮಗೆ ಇಲ್ಲಿ ರೀಇನ್ಫೋರ್ಸ್ಮೆಂಟನ್ನು ಕ್ರಿಯೇಟ್ ಮಾಡುವಂಥದ್ದು. TMTಗಳಿರ್ತವೆ, ಕಬ್ಬಿಣದಿಂದ ರೀಇನ್ಫೋರ್ಸ್ಮೆಂಟನ್ನು ಮಾಡಿಬಿಟ್ಟು ಅದರೊಳಗಡೆ ಕಾಂಕ್ರೀಟನ್ನು ಫೋರ್ ಮಾಡುವಂಥದ್ದು. ರೀಸೆಂಟಾಗಿ ನಾನು ಆ್ಯಕ್ಚುಲಿ ಎಜ್ಟೆಕ್ 2024ಗೆ ಹೋದಾಗ ಇಲ್ಲಿ ತುಂಬ ಕಂಪ್ನಿಗಳು, ವೀಕ್ಷಕರೇ, ತುಂಬ ಕಂಪ್ನಿಗಳು ಈ ಫೋಮ್ ವರ್ಕನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದರೆ, ಇಲ್ಲಿಯವರೆಗೆ ಇದು ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ, ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಗಳಿಗೆ ಮಾತ್ರ ವರ್ಕ್ ಆಗ್ತಾಯಿತ್ತು. ಆದರೆ ಆದಷ್ಟು ಬೇಗ, ನನ್ನ ಪ್ರಕಾರ 2025 ಇಂದನೇ, ಮುಂದಿನ ವರ್ಷದಿಂದನೇ ಇದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಳಿಗೂ ಕೂಡ ಬರ್ತಾ ಇದೆ. ಕಾರಣ ಏನಂತಂದರೆ ಲೇಬರ್ಗಳ ಕೊರತೆ. ಹೌದು ವೀಕ್ಷಕರೇ, ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿಗಳವರಿಗೆ ಕೂಡ ಲೇಬರ್ಗಳ ಕೊರತೆ ಆಗ್ತಾ ಇದೆ, ಲೇಬರ್ಗಳು ಸಿಗ್ತಾ ಇಲ್ಲ. ಸೊ ಇದರಿಂದ ಏನಾಗ್ತದೆ ಅಂದರೆ, ಪ್ರತಿಯೊಬ್ಬರೂ ಕೂಡ ಆಲ್ಟರ್ನೇಟಿವ್ ಅನ್ನು ಹುಡುಕ್ತಾ ಇದ್ದಾರೆ. ಬೇರೆ ಏನು ಮಾಡ್ಬೋದು, 3D ಪ್ರಿಂಟೆಡ್ ಮಾಡ್ಬೋದು, ಬೇರೆ ಆಪ್ಷನ್ ಬರ್ತಾ ಇದೆ, ಇವಾಗ ಪ್ರಿಕಾಸ್ಟ್ ಮಾಡ್ಬೋದು. ಸೊ ಇವೆಲ್ಲದರ ಮಧ್ಯದಲ್ಲೇ ಬರ್ತಾ ಇರುವಂಥದ್ದು ಮೈವನ್ ಟೆಕ್ನಾಲಜಿ, ಮೈವನ್ ಫೋಮ್ ವರ್ಕ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಸೊ ಈ ರೀತಿ ಟೆಕ್ನಾಲಜಿಗಳಿಂದ ಏನಾಗುತ್ತೆ ಅಂತಂತಂದರೆ, ಮೊದಲೇದು ಬೆನಿಫಿಟ್, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಹೇಳ್ಬಿಡ್ತೀನಿ. ಆ್ಯಂಡ್ ಇನ್ನೊಂದೆರಡು ಕಾಂಪೋನೆಂಟ್ಸ್ ಹೇಳ್ಬಿಡ್ತೀನಿ. ಫಸ್ಟ್ ಈ ರೀತಿ ಮಾಡಬೇಕಾದ್ರೆ ಏನೇನು ಕಾಂಪೋನೆಂಟ್ಸ್ ಬರುತ್ತೆ ನಮಗೆ. ಮೊದಲೇದಾಗಿ ಇಲ್ಲಿ ವಾಲ್ ಕಾಂಪೋನೆಂಟ್ಸ್ ಬರುತ್ತೆ, ವಾಲ್ ಫೋಮ್ ವರ್ಕ್ ಅಂತ ಹೇಳ್ಬೋದು, ಶಟ್ರಿಂಗ್ ವರ್ಕ್ ಬರುತ್ತೆ, ಬೀಮ್ ಕಾಂಪೋನೆಂಟ್ಸ್ ಬರುತ್ತೆ. ಸೊ ಜೊತೆಯಲ್ಲಿ ಡೆಕ್ ಕಾಂಪೋನೆಂಟ್ಸ್ ಬರುತ್ತೆ, ಅದರ್ ಕಾಂಪೋನೆಂಟ್ಸ್ಗಳು. ಪ್ರತಿಯೊಂದಕ್ಕೂ ಕೂಡ ನಿಮ್ಮ ಮನೆಯ ಗೋಡೆ, ನಿಮ್ಮ ಪಾರ್ಟಿಷನ್ಸು, ಸ್ಲ್ಯಾಬು, ಸ್ಟೆಪ್ಸು, ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ನಿಮಗೆ ಕಾಂಪೋನೆಂಟ್ಸ್ಗಳಿರುತ್ತೆ. ಯಾವುದನ್ನು ಕೂಡ ನೀವು ಬ್ರಿಕ್ಸಿಂದ ಕಟ್ಟಬೇಕಾಗಲಿ, ಬೇರೆ ಆಪ್ಷನ್ಗಳು ಇಲ್ಲಿ ಬೇಕಾಗಿಲ್ಲ ವೀಕ್ಷಕರೇ. ಅಷ್ಟು ಸಿಂಪಲ್ಲು, ಬಟ್ ಅಷ್ಟು ಸೂಪರ್ ಆಗಿರುವಂಥ ಟೆಕ್ನಾಲಜಿ ಇದಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಒಂದೇದಾಗಿ ಅಡ್ವಾಂಟೇಜಸ್ ಹೇಳ್ತಾ ಬರ್ತೀನಿ. ಏನಪ್ಪ ಅಡ್ವಾಂಟೇಜಸ್ ಅಂದರೆ, ಕ್ವಿಕ್ ವರ್ಕ್, ಫಾಸ್ಟ್ ವರ್ಕ್ ಆಗುತ್ತೆ ವೀಕ್ಷಕರೇ. ಒಂದು ಸ್ಲ್ಯಾಬನ್ನು ಹಾಕೋದಕ್ಕೆ, ನಿಮ್ಮ ಇಡೀ ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಸ್ಲ್ಯಾಬ್ ಹಾಕಬೇಕಪ್ಪ, ಎಷ್ಟು ಟೈಮ್ ಬೇಕು, 25ರಿಂದ 30 ದಿನಗಳು ಬೇಕಾಗುತ್ತೆ. ನಿಮ್ಮದು ಒಂದು ಸ್ಲ್ಯಾಬ್ ಮುಗಿಸೋದಕ್ಕೆ 1 ತಿಂಗಳಂತೂ ಬೇಕೇ ಬೇಕು. ಆದರೆ ಮೈವನ್ ಟೆಕ್ನಾಲಜೀಸ್ ಮೂಲಕ ಹೋದರೆ 1 ವಾರದಲ್ಲಿ ಒಂದು ಸ್ಲ್ಯಾಬನ್ನು ಕಂಪ್ಲೀಟ್ ಮಾಡ್ಬೋದು. ಅಂದರೆ 1 ತಿಂಗಳಲ್ಲಿ 4 ಸ್ಲ್ಯಾಬನ್ನು, ನಿಮ್ಮ ಕಂಪ್ಲೀಟ್ ಎಂಟೈರ್ ವರ್ಕನ್ನು ಡೆಫಿನೆಟ್ಲಿ ಇದು ಆಲ್ಮೋಸ್ಟ್ ಮಾಡಿ ಮುಗಿಸ್ಕೊಟ್ಬಿಡುತ್ತೆ ಅಂತ ಹೇಳ್ಬೋದು. ಲೈಕ್ 4 ಸ್ಲ್ಯಾಬ್ ಅರೌಂಡ್ 4 to
5 ಮಂತ್ಸ್ ಏನು ಅಥವಾ 6 ಮಂತ್ಸ್ ಅನ್ಕೊಳ್ಳಿ, 6 ಮಂತ್ ವರ್ಕನ್ನು ನಿಮ್ಮ 1 ಮಂತಲ್ಲೇ ಇದರಲ್ಲಿ ಅಚೀವ್ ಮಾಡ್ಬೋದು. ಅಷ್ಟು ಫಾಸ್ಟ್ ವರ್ಕ್ ಬರುತ್ತೆ. ಅದಕ್ಕೋಸ್ಕರ ದೊಡ್ಡ ದೊಡ್ಡ ಕಂಪನಿಗಳು ಈ ಕನ್ವೆನ್ಷನ್ ಮೆಥಡ್ಗಳನ್ನು ಬಿಟ್ಬಿಟ್ಟು ಡೆಫಿನೆಟ್ಲಿ ಈ ರೀತಿ ಮೆಥಡ್ಗಳನ್ನು ಯೂಸ್ ಮಾಡ್ತಾರೆ ವೀಕ್ಷಕರೇ. ಫಾಸ್ಟ್ ವರ್ಕ್ ಆಗುತ್ತೆ, ಕ್ವಿಕ್ ಆಗುತ್ತೆ ಆ್ಯಂಡ್ ಫಾಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಆಗಲಿ, ಸ್ಟ್ರೆಂತ್ ಕಾಂಪ್ರಮೈಸ್ ಆಗಲಿ ಇರೋದಿಲ್ಲ ವೀಕ್ಷಕರೇ. ಹೌದು, ಸ್ಟ್ರೆಂತ್ ಕಾಂಪ್ರಮೈಸ್ ಇರೋದಿಲ್ಲ, ಯಾಕಂತಂದ್ರೆ ಇಲ್ಲಿ M30 ಗ್ರೇಡ್ ಆ್ಯಂಡ್ ಅಬೋವ್ ಅನ್ನು ಯೂಸ್ ಮಾಡಲಾಗುತ್ತೆ. ಯೂಶಲಿ ನೀವು ಮನೆಯಲ್ಲಿ ಯೂಸ್ ಮಾಡೋದು M20 M25, ಬಟ್ ಆದರೆ ಇಲ್ಲಿ M30 ಪ್ಲಸ್ ಅನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸ್ಟ್ರೆಂತ್ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಜೊತೆಯಲ್ಲಿ ರೀಇನ್ಫೋರ್ಸ್ಮೆಂಟ್ ಅನ್ನ ಕರೆಕ್ಟ್ ಆಗಿ ಯೂಸ್ ಮಾಡಿರ್ತಾರೆ, ಅಲ್ಲೂ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು ಏನಂತಂದ್ರೆ ಫಿನಿಶಿಂಗ್. ಹೌದು ವೀಕ್ಷಕರೇ, ನೀವು ಮೇವನ್ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡಿದಾಗ ಇಲ್ಲಿ ಯಾವುದೇ ರೀತಿಯ ಪ್ಲಾಸ್ಟರಿಂಗ್ನ ಅಗತ್ಯ ಇಲ್ಲ. ಹೌದು, ಕಾರಣನೇ ಬೇಕಾಗಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಫಿನಿಶಿಂಗ್ ಅಷ್ಟು ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ. ನೀವೇನು ಇದಿರುತ್ತಲ್ವಾ, ಶಟ್ರಿಂಗ್ ಇರುತ್ತಲ್ಲ, ಶಟ್ರಿಂಗ್ನ ಮೇಲ್ಮೈನೇ ತುಂಬ ಚೆನ್ನಾಗಿರೋದ್ರಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ. ಜೊತೆಯಲ್ಲಿ ಒಳಗಡೆ ಆಯಿಲನ್ನು ಕೂಡ ಯೂಸ್ ಮಾಡಿರ್ತಾರೆ. ಸೊ ಈಸಿಯಾಗಿ ರಿಮೂವ್ ಕೂಡ ಆಗಿಬಿಡುತ್ತೆ. ಒಡೆಯೋದು, ಮಾಡೋದು, ಕಿತ್ತೋದು ಏನೂ ಬೇಕಾಗೋದಿಲ್ಲ. ಹೆಂಗೆ ಶಟ್ರಿಂಗ್ ಹಾಕಿರ್ತಾರೆ ಹಂಗೆ ಹೊರಗಡೆ ತಗೊಂಡ್ಬಿಡ್ಬೋದು. ಕೇಕ್ ಪೀಸ್ ಥರ ನಿಮ್ಮ ಗೋಡೆಗಳು ಬರುತ್ತೆ ಅಂತ ಹೇಳ್ಬೋದು. ಡೈರೆಕ್ಟಾಗಿ ಪುಟ್ಟಿ ಮಾಡ್ಬೋದು, ಅದ್ರ ಮೇಲೆ ಪೇಂಟ್ ಕೂಡ ಮಾಡಿಬಿಡ್ಬೋದು ವೀಕ್ಷಕರೇ. ಆ್ಯಂಡ್ ಜೊತೆಯಲ್ಲಿ ಡೋರ್ಗೆ ವಿಂಡೋಗಳ ಏನು ಕತೆ ಗುರು, ಇಡೀ ಮನೆ ಹಂಗೆ ಬಾಕ್ಸ್ ಥರ ಬಂದ್ಬಿಡುತ್ತಾ? ಇಲ್ಲ ವೀಕ್ಷಕರೇ, ನಿಮ್ಗೆ ಸಜ್ಜಾ ಬೇಕು, ಡೋರ್ ಬೇಕು, ವಿಂಡೋ ಬೇಕು, ಏನಾದರೂ ಗ್ಯಾಪ್ಗಳು ಬೇಕು, ಹೋಲ್ಸ್ ಬೇಕು, ಪ್ರತಿಯೊಂದನ್ನು ಕೂಡ ಇದರಿಂದ ಅಚೀವ್ ಮಾಡ್ಬೋದು. ಪ್ರತಿಯೊಂದಕ್ಕೂ ಕೂಡ ನೀವು ಇಲ್ಲಿ ಪ್ರಾಪರ್ ಆಗಿರುವಂತಹ ಜಾಗವನ್ನು ಇಲ್ಲಿ ಬಿಡ್ಬೋದು ವೀಕ್ಷಕರೇ. ಪ್ರತಿಯೊಂದು ಆಪ್ಷನ್ಸ್ಗಳು ಇದರಲ್ಲಿ ಇರುತ್ತೆ ವೀಕ್ಷಕರೇ. ಅದಕ್ಕೆ ಹೇಳುವಂಥದ್ದು, ಇದನ್ನು ನಾನು ಫ್ಯೂಚರ್ ಟೆಕ್ನಾಲಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಂದನೇದಾಗಿ ಏನಾಯಿತು, ಇದು ಫಾಸ್ಟಾಗಿ ವರ್ಕ್ ಆಗುತ್ತೆ. ಎರಡನೇದಾಗಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಮೂರನೇದಾಗಿ ಲೈಫ್ ತುಂಬ ಚೆನ್ನಾಗಿರುತ್ತೆ. ನಾಲ್ಕನೇದಾಗಿ ಬರುವಂಥದ್ದು ಲೇಬರ್ನ ಅಗತ್ಯ ತುಂಬ ಕಡಿಮೆ. ಹೌದು ವೀಕ್ಷಕರೇ, ಕೇವಲ 3-4 ಜನ ಇದ್ಕೊಂಡು ಕೂಡ ನಿಮ್ದು ಎಂಟೈರ್ ಮನೆಯ ಫಿನಿಶಿಂಗನ್ನು ಇಲ್ಲಿ ಕೊಡ್ಬೋದು ವೀಕ್ಷಕರೇ. ನೋಡಿ, ಯೂಶಲಿ ಏನಾಗುತ್ತೆ ಅಂತಂದರೆ ಒಂದು 2-3 ಮೇಸ್ತ್ರಿ ಬೇಕು, ಅದು ಅವರಿಗೆ 4-4 ಜನ ಲೇಬರ್ಗಳು ಬೇಕು. ಸೊ ಅವ್ರ ಜೊತೆಲಿ ಒಂದು ಸೈಟ್ ಇಂಜಿನಿಯರ್ ಬೇಕು, ಇನ್ನು ಯಾರ್ಯಾರೋ ಬೇಕು. ಆದರೆ ಅವೆಲ್ಲ ಸೀನೇ ಇಲ್ಲ. ಜಸ್ಟ್ ಒಂದು ಮೇಸ್ತ್ರಿ, 1-2 ಲೇಬರ್ ಇದ್ರೆ ಸಾಕು, ಎಂಟೈರ್ ಮನೆನ, ನಿಮ್ಮ ಇಡೀ ಮನೆನ 1 ವಾರದಲ್ಲಿ ಮಾಡಿ ಮುಗಿಸ್ಬೋದು ವೀಕ್ಷಕರ. ಕಾಸ್ಟ್ ಆಗೋದಕ್ಕೆ 1 ವಾರ ಬೇಕಾಗುತ್ತೆ, ಬಟ್ ಅದನ್ನು ಫಿನಿಶಿಂಗ್ ಕೊಡೋದಕ್ಕೆ ಡೆಫಿನೆಟ್ಲಿ ಇನ್ನೊಂದು ವಾರ ಬೇಕಾಗ್ಬೋದು. ಏನೇ ಆಗಲಿ ಗುರು, ಒಂದು 15-20 ದಿನದಲ್ಲಿ ನಿಮ್ಮ ಮನೆ ಎಂಟೈರ್ ಆಗಿ ಸ್ಟ್ರಾಂಗ್, 1 ವರ್ಷದಲ್ಲಿ ಕಟ್ಟಿದ್ರೆ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಷ್ಟೇ ಸ್ಟ್ರಾಂಗ್ ಆಗಿ ಬರುತ್ತೆ ಅಂತಂತಂದ್ರೆ ಯಾರಿಗೆ ಬೇಕಾಗಿಲ್ಲ. ಹೌದು ವೀಕ್ಷಕರೇ, ಅಂತ ಒಳ್ಳೆ ಟೆಕ್ನಾಲಜಿ ಅಲ್ಯೂಮಿನಿಯಂ ಫ್ರೇಮ್ ವರ್ಕ್ ಸಿಸ್ಟಮ್ ಅಂತ ಹೇಳಕ್ ಇಷ್ಟಪಡ್ತೇನೆ. ಎಂಟೈರ್ ಆಗಿ ಬಂದ್ಬಿಡುತ್ತೆ. ನಿಮ್ಮ ಸ್ಟೆಪ್ಸ್ಗಳು ಯಾವ್ದು ಬೇಕು ಎಲ್ಲ ರೀತಿಯಲ್ಲೂ ಕೂಡ ನೀವು ಇದನ್ನ ಕರೆಕ್ಟ್ ಆಗಿ ಇದು ಮಾಡ್ಕೋಬಹುದು, ಮೆಜರ್ ಮಾಡ್ಕೋಬಹುದು. ನಿಮ್ಗೆ ಅನಿಸಿರುತ್ತೆ ನಮ್ಗೆ ಇದೇ ರೀತಿ ಇದೇ ರೀತಿ ಸ್ಟೆಪ್ಸ್ಗಳು ಬೇಕು, ಇದೇ ರೀತಿ ಜಾಗ ಬೇಕು, ಪ್ರತಿಯೊಂದನ್ನು ಕೂಡ ಇದರಲ್ಲಿ ಪ್ಲಾನಿಂಗ್ ಮಾಡ್ಕೋಬಹುದು ವೀಕ್ಷಕರೇ. ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದೊಂದಾಯ್ತು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಪ್ರೋಸೆಸ್. ಹಾಗಾದ್ರೆ ಇದನ್ನ ಹೇಗೆ ಮಾಡಕ್ ಸಾಧ್ಯ ಗುರು ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ, ಆಸ್ ಯೂಶುವಲ್ ನೀವು ಬೇಸಿಕಲಿ ನಿಮ್ಮ ಏನೋ ಫೌಂಡೇಶನ್ ಇರುತ್ತೆ, ಬೇಸ್ ಏನಿರುತ್ತೆ ಅದನ್ನು ರೆಡಿ ಮಾಡ್ಕೊಳ್ಳೇಬೇಕು. ಆ್ಯಂಡ್ ಅದರ ಮೇಲ್ಗಡೆ ನಿಮ್ಮ ಅಲ್ಯೂಮಿನಿಯಮಿನ ಶಟರ್ ವರ್ಕನ್ನು ಸ್ಟಾರ್ಟ್ ಮಾಡಲಾಗುತ್ತೆ ವೀಕ್ಷಕರೇ. ಈ ಶಟರ್ ವರ್ಕನ್ನು ಹಾಕೋದಕ್ಕೆ ಕೂಡ ನಿಮಗೆ ಆಲ್ಮೋಸ್ಟ್ ಒಂದೇ ದಿನದಲ್ಲಿ ಹಾಕಿ ಇದು ರೆಡಿ ಮಾಡಿಬಿಡ್ಬೋದು. ಒಂದೇ ದಿನದಲ್ಲಿ ಇದರೆಲ್ಲ ಪೋರಿಂಗ್ ಕೂಡ ಮಾಡಿಬಿಡ್ಬೋದು. ನೀವೇನು ಪೋರ್ ಮಾಡ್ತೀರಲ್ವ, ಸಿಮೆಂಟ್ ಎಲ್ಲ ಪೋರ್ ಮಾಡಬೇಕು, ಆಮೇಲೆ ರೀಇನ್ಫೋರ್ಸ್ಮೆಂಟ್ ಅದಕ್ಕೊಂದಿನ ಬೇಕಾಗುತ್ತೆ. ಕಂಪ್ಲೀಟ್ ಆಗಿ ಒಂದೇ ದಿನದಲ್ಲಿ ಪೋರಿಂಗ್ ಕೂಡ ಮಾಡಿಬಿಡ್ಬೋದು ವೀಕ್ಷಕರೇ. ಇವೆಲ್ಲ ಆದ ನಂತರ ಡೋರ್ಸ್ ಮತ್ತು ವಿಂಡೋಸ್ಗೆ ಓಪನಿಂಗ್ ಕೂಡ ಬಿಟ್ಕೋಬೇಕಾಗತ್ತೆ. ಆ್ಯಂಡ್ ಇದರಲ್ಲಿ M30 ಪ್ಲಸ್ ಅದಕ್ಕಿಂತ ಜಾಸ್ತಿ ಇರುವಂತಹ ಗ್ರೇಡ್ ಸಿಮೆಂಟ್ ಅನ್ನ ಇಲ್ಲಿ, ಕಾಂಕ್ರೀಟ್ ಅನ್ನ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಜಸ್ಟ್ ಒಂದು ಮೇಸ್ತ್ರಿ, 2 ಲೇಬರ್ ಇದ್ರೆ ಇಲ್ಲಿ ವರ್ಕ್ ಅನ್ನ ಮುಗಿಸ್ಬೋದು. ವೈಬ್ರೇಟರ್ನ ಅಗತ್ಯ ಇರುತ್ತೆ ಜೊತೆಯಲ್ಲಿ. ಹಾಗಾದ್ರೆ ಇವೆಲ್ಲ ಹಾಕಿ ಮಾಡಿ ಪಟ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಜೊತೆಯಲ್ಲಿ ಓಪನಿಂಗ್ ಯಾವಾಗ ಇದೆಲ್ಲ ಮಾಡಿದ್ರೆ ರೆಡಿ ಆಯಿತು, ಫಿನಿಶ್ ಅಷ್ಟೇ, ಇನ್ನೇನು ಮಾಡಬೇಕಾಗಿಲ್ಲ. ನೀವು ಒಂದೇ ದಿನದಲ್ಲಿ ನಿಮ್ದೆಲ್ಲ ಕೆಲಸ ಮುಗಿದೋಗುತ್ತೆ ಅಂತ ಹೇಳ್ಬೋದು. ಫಿನಿಶ್ ಆಗೋಯ್ತು. ಮರುದಿನ 24 ಅವರ್ಸಲ್ಲಿ ನೀವು ವರ್ಟಿಕಲ್ ಆಗಿರುವಂತಹ ಎಲ್ಲ ಕಾಂಪೊನೆಂಟ್ಗಳನ್ನು ರಿಮೂವ್ ಮಾಡ್ಬೋದು. ಹೌದು ವೀಕ್ಷಕರೇ, ಒಂದೇ ದಿನದಲ್ಲಿ ನಿಮ್ಮ ವರ್ಟಿಕಲ್ ಗೋಡೆಗಳಿರುತ್ತೆ ಗೊತ್ತಾ, ಕಂಪ್ಲೀಟ್ ಆಗಿ ಗೋಡೆಗಳು, ಅವುಗಳನ್ನೆಲ್ಲ ಬಿಚ್ಚಿಬಿಡ್ಬೋದು ವೀಕ್ಷಕರೇ. ಬಿಚ್ಚಿ ನೀವು ಕ್ಯೂರಿಂಗ್ ಸ್ಟಾರ್ಟ್ ಮಾಡಿಬಿಡ್ಬೋದು ಅಷ್ಟೇ, ಡೈರೆಕ್ಟ್ ಕ್ಯೂರಿಂಗ್, ಮತ್ತು ಇನ್ನೇನು ಕೆಲಸನೇ ಇರೋದಿಲ್ಲ ಅಂತ ಹೇಳ್ಬೋದು. ಸೊ ಅದಾದ ನಂತರ 3 ದಿನದಲ್ಲಿ ನೀವು ಹಾರಿಜಾಂಟಲ್ ಅಂದರೆ ಸ್ಲ್ಯಾಬ್ ಹಾಕಿರ್ತೀರಾ. ಓಕೆ, ಅದರ ಮೇಲ್ಗಡೆದೆಲ್ಲ ಇರುತ್ತೆ ಗೊತ್ತಾ, ಹಾರಿಜಾಂಟಲ್ ಏನೇನಿರುತ್ತೆ, ಬೇಸ್ ಹೇಳ್ತಾ ಇಲ್ಲ ನಾನು. ಸೊ ಮೇಲ್ಗಡೆ ಟಾಪ್ ಹಾರಿಜಾಂಟಲ್ ಏನೇನು ಕೊಟ್ಟಿರ್ತೀರೋ ಅವುಗಳನ್ನೆಲ್ಲ 3 ಡೇಸಲ್ಲಿ ನೀವು ರಿಮೂವ್ ಮಾಡ್ಬೋದು. ಆ್ಯಂಡ್ ನೀವೇನು ಕೆಳಗಡೆ ಸ್ಲ್ಯಾಬನ್ನು ರೆಡಿ ಮಾಡಿರ್ತೀರಾ, ಅದಕ್ಕೆಲ್ಲ ಏನು ಸಪೋರ್ಟ್ಸ್ ಎಲ್ಲ ಕೊಟ್ಟಿರ್ತೀರ ಅಲ್ವಾ, ಅದನ್ನು 7 ಡೇಸ್, 7 ದಿನದಲ್ಲಿ ನೀವು ಇದನ್ನು ಕೂಡ ರಿಮೂವ್ ಮಾಡ್ಬೋದು. 7 ದಿನ ಆದ ನಂತರ, ಅಂದರೆ 1 ವಾರದಲ್ಲಿ ನಿಮ್ಮ ಎಂಟೈರ್ ಸ್ಟ್ರಕ್ಚರ್ ರೆಡಿ.
ಇನ್ನೊಂದು ವಾರ ಅಥವಾ ಒಂದು 10 ಡೇಸ್ ಅದಕ್ಕೆ ಕ್ಯೂರಿಂಗ್ ಮಾಡಿ, ಇನ್ನೊಂದು ವಾರ ಅದಕ್ಕೆ ಫಿನಿಶಿಂಗ್ ಕೊಟ್ಟರೆ ನಿಮ್ಮ ಮನೆ ರೆಡಿ ವೀಕ್ಷಕರೇ. ಯಾವುದೇ ಪ್ಲಾಸ್ಟ್ರಿಂಗ್ ಬೇಕಾಗಿಲ್ಲ, ಡೈರೆಕ್ಟ್ ಅದರ ಮೇಲೆ ಫಸ್ಟ್ ಫಿನಿಶಿಂಗ್ ಮಾಡ್ಕೊಂಬಿಡಿ. ಅದ್ರ ಮೇಲೆಲ್ಲ ಸ್ಯಾಂಡಿಂಗಿಂದ ಸ್ಯಾಂಡ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಡೈರೆಕ್ಟಾಗಿ ಪುಟ್ಟಿ ಮಾಡಿ ಪೇಂಟ್ ಮಾಡಿ, ಮುಗೀತು ಕತೆ. ಹಾಗಾದರೆ ಇದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು? ಡಿಸ್ಅಡ್ವಾಂಟೇಜಸ್ ಇದೆ, ಅದನ್ನು ಹೇಳ್ಬಿಡ್ತೀನಿ. ಅಡ್ವಾಂಟೇಜಸ್ ಅಂದರೆ ಫಾಸ್ಟ್ ವರ್ಕ್ ಆಗುತ್ತೆ, ಲೇಬರ್ ಬೇಕಾಗಿಲ್ಲ, ಕಾಸ್ಟ್ ಕಟ್ಟಿಂಗ್ ಕೂಡ ಅಂತ ಹೇಳ್ಬೋದು. ಬಟ್ ಇದು ಕಾಸ್ಟ್ ಕಟ್ಟಿಂಗ್ ಯಾವಾಗ ಗೊತ್ತಾ? ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಗಳಿದ್ದಾಗ, ಲಾರ್ಜ್ ವರ್ಕ್ಗಳಿದ್ದಾಗ ಡೆಫಿನೆಟ್ಲಿ ಇಲ್ಲಿ ಕಾಸ್ಟ್ ಕಟ್ಟಿಂಗ್ ಆಗುತ್ತೆ. ಜೊತೆಯಲ್ಲಿ ಲಾಂಗ್ ಲೈಫ್ ಬರುತ್ತೆ ಅಂತ ಹೇಳ್ಬೋದು. ನಿಮ್ಮ ಬ್ರಿಕ್ ಒಂದು ಬಿಲ್ಡಿಂಗ್ ಇದೆ, ಇದು ಆಲ್ಮೋಸ್ಟ್ ಒಂದು 100 ಇಯರ್ ಬರುತ್ತೆ ಅಂದ್ಕೊಂಡ್ರೆ, ಇದು ಡೆಫಿನೆಟ್ಲಿ ನಿಮಗೆ 200 to 50 ಇಯರ್ಸ್ ಅಂತ ಬರ್ಬೋದು ವೀಕ್ಷಕರೇ. ಡಬಲ್ಗಿಂತ ಜಾಸ್ತಿ ಅಂತ ಹೇಳ್ಬೋದು. ಅದು ಇದರ ಲೈಫ್ ವೀಕ್ಷಕರೇ. ಜೊತೆಯಲ್ಲಿ ಫಿನಿಶಿಂಗ್, ಕ್ರೇಜಿ ಫಿನಿಶಿಂಗ್, ನಿಜವಾಗ್ಲೂ ಹೇಳ್ತೀನಿ, ಯಾವುದೇ ವಾಲ್ಗೂ ಮ್ಯಾಚ್ ಮಾಡೋಕ್ಕಾಗೋದಿಲ್ಲ ಅಂಥ ಫಿನಿಶಿಂಗ್ ಇಲ್ಲಿ ಸಿಗುವಂಥದ್ದು ವೀಕ್ಷಕರೇ. ಫಾಸ್ಟ್ ವರ್ಕ್ ಆಯಿತು, ಫಿನಿಶಿಂಗ್ ಆಯಿತು, ಲೇಬರ್ನ ಅಗತ್ಯವಿಲ್ಲ. ಇದು ಆ್ಯಕ್ಚುಲಿ ಕಂಪ್ನಿಗಳಿಗೆ ಬೆನಿಫಿಟ್. ತುಂಬ ಲೇಬರ್ನ ಹುಡ್ಕೊಂಡು ಹೋಗಬೇಕು, ಅವೆಲ್ಲ ಇಲ್ಲ ವೀಕ್ಷಕರೇ. ಜಸ್ಟ್ ಈ ಮೈವನ್ ಟೆಕ್ನಾಲಜಿ ಗೊತ್ತಿರುವಂಥ ಕಂಪ್ನಿಗಳನ್ನು ಕರೆಸೋದು, ಹಾಕ್ಸೋದು, ಈ ಕಾಂಕ್ರೀಟ್ ಪೋರ್ ಮಾಡೋದಕ್ಕೂ ಕೂಡ ಕಂಪ್ನಿಗಳಿದ್ದಾವೆ. ಸೊ ಏನಿಲ್ಲ, ಆರಾಮಾಗಿ ಮೇಲ್ವಿಚಾರಣೆ ಮಾಡಿಕೊಂಡು ಕಂಪ್ನಿಗಳು ವರ್ಕನ್ನು ಮುಗಿಸ್ಬೋದು. ತಲೆ ಬಿಸಿ ಕಮ್ಮಿ ಆಗುತ್ತೆ ಕಂಪ್ನಿಗಳಿಗೆ ಡೆಫಿನೆಟ್ಲಿ ಅಂತ ಹೇಳ್ಬೋದು ವೀಕ್ಷಕರೇ. ಆ್ಯಂಡ್ ಇನ್ನೊಂದು ಏನಂತಂದರೆ, 1 ಸ್ಲ್ಯಾಬನ್ನು 7 ಡೇಸಲ್ಲಿ ಕಂಪ್ಲೀಟ್ ಮಾಡ್ಬೋದು, 4 ಸ್ಲ್ಯಾಬನ್ನು 1 ಮಂತಲ್ಲಿ ಇವರು ಇದನ್ನು ಕಂಪ್ಲೀಟ್ ಮಾಡ್ಬೋದು ವೀಕ್ಷಕರೇ. ಹಾಗಾದರೆ ಡಿಸ್ಅಡ್ವಾಂಟೇಜಸ್ ಇಲ್ವಾ? ಡಿಸ್ಅಡ್ವಾಂಟೇಜಸ್ ಇದೆ. ಸೊ ಡಿಸ್ಅಡ್ವಾಂಟೇಜಸ್ ಅಂತ ಬಂದಾಗ ಮೊದಲನೇದಾಗಿ ಹೈ ಕಾಸ್ಟ್. ಇಲ್ಲಿವರೆಗೆ ಹೈ ಕಾಸ್ಟ್ ಇತ್ತು, ಯಾಕಂತಂದರೆ ಬರೀ ಲಾರ್ಜ್ ಸ್ಕೇಲ್ ಇದಕ್ಕೆ ಮಾತ್ರ ಬರ್ತಾ ಇದ್ರು. ಬಟ್ ನನ್ನ ಪ್ರಕಾರ ಇನ್ನು ಮುಂದೆ ಈ ಕಾಸ್ಟ್ ಡೆಫಿನೆಟ್ಲಿ ಕಮ್ಮಿ ಆಗುತ್ತೆ. ಅಂದರೆ ಎಲ್ಲರೂ ಕೂಡ ಕಾಂಪಿಟೇಷನ್ ಬರ್ತಾ ಇದೆ. ತುಂಬಾ ಕಂಪನಿಗಳು, ಟೆಕ್ಕಲ್ಲಿ ಎಷ್ಟೊಂದು ಕಂಪ್ನಿಗಳಿದೆ. ಆ್ಯಂಡ್ ಗೂಗಲಲ್ಲಿ ಸರ್ಚ್ ಮಾಡಿದ್ರೇ ನಿಮಗೆ ಏನಿಲ್ಲ ಅಂದರೆ ಕೂಡ 10 ರಿಂದ 15 ಕಂಪ್ನಿಗಳು ಬೆಂಗಳೂರಲ್ಲೇ ಇದೆ ನಿಮಗೆ ರೆಂಟಲ್ ಕೊಡುವಂಥದ್ದು. ಇವಾಗ ರೆಂಟಲ್ ಕೂಡ ಕೊಡ್ತಾ ಇದ್ದಾರೆ ವೀಕ್ಷಕರೇ. ಸೊ ಜೊತೆಯಲ್ಲಿ ಬರ್ತಾ ಇರುವಂಥದ್ದು ಪರ್ಫೆಕ್ಟ್ ಪ್ಲಾನಿಂಗ್ ಬೇಕು, ಯಾಕಂತಂದರೆ ಇಲ್ಲಿ ಮಾಡಿಫಿಕೇಶನ್ ಸಾಧ್ಯವಿಲ್ಲ. ಇದು ಮಾಮೂಲಿ ಬ್ರಿಕ್ ಗೋಡೆ ಆಗದೆ ಇರೋದ್ರಿಂದ, ಕಾಂಕ್ರೀಟ್ ಗೋಡೆ ಆಗಿರೋದ್ರಿಂದ ಇಲ್ಲಿ ಕಟ್ಟದೆ ಗುರು, ಆಮೇಲೆ ಅದನ್ನು ಹೊಡೆದಾಕದೆ ಗುರು, ಅಲ್ಲಿ ಚೇಂಜ್ ಮಾಡಿದೆ ಇಲ್ಲ ವೀಕ್ಷಕರೇ. ಒನ್ ಟೈಮ್ ನೀವು ಫಸ್ಟ್ ಸ್ಟಾರ್ಟಿಂಗಲ್ಲೇ ನೀವು ಪ್ಲಾನಿಂಗಲ್ಲೇ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ, ಪರ್ಫೆಕ್ಟಾಗಿ ಎಕ್ಸಿಕ್ಯೂಷನ್ ಮಾಡಬೇಕಾಗತ್ತೆ. ಸೊ ಆದ್ದರಿಂದ ಮಾಡಿಫಿಕೇಶನ್ ಸಾಧ್ಯ ಇಲ್ಲ ಅಂದರೆ ಸಾಧ್ಯ ಇಲ್ಲೇ ಇಲ್ಲ ಅಂತಿಲ್ಲ, ಯಾವ್ದು ಬೇಕಾದ್ರೂ ಸಾಧ್ಯ ಈ ಕಾಲದಲ್ಲಿ. ಬಟ್ ಕಷ್ಟ ಅಷ್ಟೇ, ಇನ್ನೇನಿಲ್ಲ, ಕಷ್ಟ ಅಂತ ಹೇಳ್ಬೋದು. ಬಟ್ ಮಾಡಿಫಿಕೇಶನ್ ತುಂಬಾ ಕಾಸ್ಟ್ ಕೂಡ ಆಗುತ್ತೆ ನಿಮಗೆ. ಸೊ ಆದ್ದರಿಂದ ಮಾಡಿಫಿಕೇಶನ್ ತುಂಬಾ ಕಷ್ಟ, ಪ್ಲಾನಿಂಗ್ ಪರ್ಫೆಕ್ಟ್ ಮಾಡ್ಕೊಬೇಕಾಗತ್ತೆ. ಕಾಸ್ಟ್ ಕೂಡ ಹೈ, ಬಟ್ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಅದು ಕಮ್ಮಿ ಆಗೇ ಆಗುತ್ತೆ. ಇನ್ನೊಂದು ಏನಂತಂದರೆ, ಟಿಪಿಕಲ್ ಫ್ಲೋರ್ಸ್ ಬೇಕಾಗುತ್ತೆ, ವಾಲ್ ಮೇಲೆ ವಾರ್ ಬರಬೇಕು, ಒಂಥರ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಇದ್ದಂಗೆ. ಸೊ ಗೊತ್ತಾಯ್ತಲ್ವ? ಸೊ ಆದ್ದರಿಂದ ನಿಮ್ಮ ಟಿಪಿಕಲ್ ಫ್ಲೋರ್ಸ್ ಇದ್ದರೆ, 3 ಫ್ಲೋರ್ನು ಒಂದೇ ಥರ ಮಾಡ್ತಾ ಇದ್ದಾರೆ, ರೆಂಟಲ್ ಬಿಲ್ಡಿಂಗ್ ಮಾಡ್ತಾ ಇದ್ದೀರಾ, 3 ತಿಂಗಳ ಕೆಲಸ ಮುಗಿದು ಹೋಗ್ಬೇಕು ಬ್ರೋ. 5 ಫ್ಲೋರ್ ಕಟ್ತಾ 4 ಫ್ಲೋರ್ ಕಟ್ತಾ ಇದ್ದೀರಾ ಅನ್ಕೊಳ್ಳೋಣ, 3 ತಿಂಗಳ 4 ತಿಂಗಳ ಎಲ್ಲ ಮುಗಿದು ಹೋಗ್ಬಿಡ್ಬೇಕು. 6ನೇ ತಿಂಗಳಿಂದ ನಮಗೆಲ್ಲ ರೆಂಟಲ್ ಬರಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಈ ಟೆಕ್ನಾಲಜಿನ ಮಾಡ್ಕೋಬಹುದು. ಯಾಕಂತಂದ್ರೆ ಎಲ್ಲ ಟಿಪಿಕಲ್ ಫ್ಲೋರ್ಸು ಹಂಗಂಗೆ ಕಟ್ಕೊಂಡು ಹೋಗ್ಬಿಟ್ರೆ ಎಲ್ಲ ಫಿನಿಶ್ ಆಗಿಬಿಡುತ್ತೆ ವೀಕ್ಷಕರೇ. ಇದು ಒಂದು ಡಿಸ್ಅಡ್ವಾಂಟೇಜಸ್ಸೇನೆ. ಸೊ ನಿಮಗೆ ನಮ್ಮ ಕೆಳಗಡೆ ಒಂಥರ ಬಂದಿದೆ, ಮೇಲ್ಗಡೆ ಇನ್ನೊಂಥರ ಬಂದಿದೆ, ಅದೆಲ್ಲ ಚೇಂಜಸ್ ಎಲ್ಲ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಈ ಅಪಾರ್ಟ್ಮೆಂಟ್ಸನ್ನೆಲ್ಲ ಬಿಲ್ಡ್ ಮಾಡ್ತಾರಲ್ಲ, ಅವರು ಇದನ್ನು ಮಾಡ್ತಾರೆ, ಒಂದೇ ರೀತಿ ಎಲ್ಲ ಮಾಡ್ಕೊಂಡು ಹೋಗುವಂಥದ್ದು, ಆ ರೀತಿ ಇದು ಮಾಡುವಂಥದ್ದು ವೀಕ್ಷಕರೇ. ಆ್ಯಂಡ್ ಇನ್ನೊಂದು ಏನಂತಂದರೆ, ಹೀಟ್ ಆಫ್ ಡಿಹೈಡ್ರೇಷನ್ಸ್ ತುಂಬ ಜಾಸ್ತಿ ಇರುತ್ತೆ. ಎಲ್ಲ ಕಡೆಯೂ ಕಾಂಕ್ರೀಟ್ ಅಲ್ವಾ, ಸೊ ಹೀಟ್ ಆಫ್ ಡಿಹೈಡ್ರೇಷನ್ಸ್ ಇರೋದ್ರಿಂದ ಗೋಡೆಗಳಲ್ಲಿ ಕ್ರ್ಯಾಕ್ ಬರುವ ಸಾಧ್ಯತೆಗಳು ಇದೆ. ಬಟ್ ಆದರೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಇವೆಲ್ಲ ಕಾಂಕ್ರೀಟ್ ಆಗಿರೋದ್ರಿಂದ ಚಿಕ್ಕ ಪುಟ್ಟ ಕ್ರ್ಯಾಕ್ ಬಂದ್ರೂ ಕೂಡ ನೀವು ಅದನ್ನು ಅಡ್ಜಸ್ಟ್ಮೆಂಟ್ಸ್ ಮಾಡ್ಬೋದು. ಆ್ಯಂಡ್ ಪ್ರಾಪರ್ ಸಿಮೆಂಟ್ ಗ್ರೇಡನ್ನು ಯೂಸ್ ಮಾಡೋದ್ರ ಮೂಲಕ ಪ್ರಾಪರ್ ಕ್ಯೂರಿಂಗ್ ಮಾಡಿದ್ರೆ ಡೆಫಿನೆಟ್ಲಿ ಈ ಪ್ರಾಬ್ಲಮ್ಸು ಕೂಡ ನಿಮಗೆ ಬರೋದಿಲ್ಲ ವೀಕ್ಷಕರೇ. ಅಷ್ಟೇ ಅಲ್ಲದೆ ಸ್ಕಿಲ್ಡ್ ಲೇಬರ್ ಬೇಕು, ತೊಗೊಂಬಂದ ನಾವೇ ಹಾಕೊತೀವಿ, ನಾವೆಲ್ಲ ಹಾಕೊಳ್ಳೋಕ್ಕೆಲ್ಲ ಆಗೋದಿಲ್ಲ ವೀಕ್ಷಕರೇ. ಅದನ್ನು ಶಟರಿಂಗ್ ಮಾಡೋರೇ ಇರಬೇಕು, ಆ್ಯಂಡ್ ಅವ್ರ ಕಡೆಯವರೇ ಅದನ್ನು ನೋಡ್ಕೊಳ್ಳೋವಂಥವ್ರು ಇರಬೇಕಾಗತ್ತೆ. ಸೊ ಆದ್ದರಿಂದ ಸ್ಕಿಲ್ಡ್ ಲೇಬರ್ ಇಲ್ಲಿ ಬೇಕಾಗ್ತಾರೆ ವೀಕ್ಷಕರೇ. ಇಷ್ಟೇನೆ ಇರುವಂಥದ್ದು. ಆ್ಯಂಡ್ ಇನ್ನೊಂದು ಡಿಸ್ಅಡ್ವಾಂಟೇಜಸ್ ಅಂತ ಹೇಳಿದ್ರೆ, ಇದನ್ನು ಡಿಸ್ಅಡ್ವಾಂಟೇಜಸ್ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ಅನ್ಅವೈಲಬಿಲಿಟಿ. ಸೊ ಸದ್ಯಕ್ಕೆ ತುಂಬ ಜನ ಕಮರ್ಷಿಯಲೇ ಮಾಡ್ತಾ ಇದ್ದಾರೆ, ಯಾರೂ ಕೂಡ ರೆಸಿಡೆನ್ಷಿಯಲ್ ತುಂಬಾ ಕಮ್ಮಿ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದರೆ ಯೋಚನೆ ಮಾಡೋ ಅಗತ್ಯ ಇಲ್ಲ, ರೆಸಿಡೆನ್ಷಿಯಲ್ಗೂ ಎಲ್ಲರೂ ಕೂಡ ರೆಡಿ ಇದ್ದಾರೆ. ಸೊ ನಾನು ಕೂಡ ಎಷ್ಟಕ್ಕೆ ಹೋದಾಗ ಮಾತಾಡಿದೆ, ತುಂಬ ಜನ ನಾವು ಕೂಡ ಫ್ಯೂಚರಲ್ಲಿ ರೆಸಿಡೆನ್ಷಿಯಲ್ಗೆ ಇಳಿತಾ ಇದ್ದೀವಿ, ಯಾಕಂತಂದರೆ ಕನ್ಸ್ಟ್ರಕ್ಷನ್ ಕಂಪ್ನಿಗಳವರೇ ನಮಗೆ ಕರೆಸ್ತಾ ಇದ್ದಾರೆ, ನಮ್ಮ ಹತ್ರ ಲೇಬರ್ಗಳಿಲ್ಲ, ಬಂದ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಇಲ್ಲೂ ಕೂಡ ಬರ್ಬೋದು. ಹಾಗಾದರೆ ಕಾಸ್ಟ್ ಎಷ್ಟಾಗುತ್ತೆ? ಕಾಸ್ಟ್ ಬಂದ್ಬಿಟ್ಟು ಪರ್ ಸ್ಕ್ವೇರ್ ಮೀಟರ್ ಬಂದ್ಬಿಟ್ಟು ನಿಮಗೆ 8,000ದಿಂದ 9,000 ರೂಪಾಯಿ ಆಗುತ್ತೆ. ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕ ಹೇಳಬೇಕು ಅಂದರೆ ಶೆಟ್ರಿಂಗ್ ವರ್ಕೆ ನಿಮಗೆ 800 rupees ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ. ಶೆಟ್ರಿಂಗ್ ವರ್ಕೆ ಹೇಳ್ತಾ ಇದ್ದೀನಿ ನಾನು. ಬಟ್ ಅದನ್ನು ಯೋಚನೆ ಮಾಡಬೇಕಾಗಿಲ್ಲ, ಅದು ಕೂಡ ರೆಂಟಲ್ ಬರ್ತಾ ಇದೆ ವೀಕ್ಷಕರೇ. ಸೊ ನೀವೇನಾದರೂ ರೆಂಟಲ್ ಹೋಗ್ತೀರಾ, ಕಂಪ್ನಿಗಳನ್ನು ಕರೆದುಬಿಟ್ಟು ರೆಂಟಲ್ ಮಾಡಿಕೊಡಿ ಅಂತ ಕೇಳ್ತಿದ್ರೆ ಡೆಫಿನೆಟ್ಲಿ ಆವಾಗ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ. ಆ್ಯಂಡ್ ಕಾಂಪಿಟೇಷನ್ ಕೂಡ ತುಂಬ ಜಾಸ್ತಿ ಆಗ್ತಾ ಇದೆ. ತುಂಬ ಕಂಪ್ನಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ ನಾನು. ಸೊ ಮೀನಾಟ್ ಇನ್ಕಾರ್ಪೊರೇಷನ್ನು,
ಪ್ಲಾಸ್ಟಿಕ್ಕು, ಗ್ಲೋಬಲ್ ಸೊಲ್ಯೂಷನ್ನು, ಗೋಪಾಲ್ ಮೆಟಲ್ಸು, ಉಲ್ಮಾ ಫ್ರೇಮ್ ವರ್ಕು ತುಂಬ ಇದೆ. ತುಂಬ ಕಂಪ್ನಿಗಳು ಇವಾಗ ಲೋಕಲಲ್ಲಿ ತುಂಬಾ ವರ್ಕ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ನೀವು ಕೂಡ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಗಳಿದೆ, ಕ್ವಿಕ್ ವರ್ಕ್ ಬೇಕು ಅಂತಂದರೆ ಡೆಫಿನೆಟ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ರೀತಿ ಮೈವನ್ ಫೋಮ್ ವರ್ಕ್ ಅಥವಾ ಅಲ್ಯೂಮಿನಿಯಂ ಫೋಮ್ ವರ್ಕ್ ಶೆಡ್ರಿಂಗ್ಗಳನ್ನು ಡೆಫಿನೆಟ್ಲಿ ನೀವು ಕೂಡ ಯೂಸ್ ಮಾಡಬಹುದು. ನಿಮ್ಮ ಮನೆಯನ್ನು ಕ್ವಿಕ್ ಆಗಿ ಕಟ್ಸ್ಕೋಬಹುದು ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಎಷ್ಟು ಉತ್ತಮವಾದ ವಿಡಿಯೋ ತಂದಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.